ನಮಸ್ಕಾರ. ನಾನು ಡಾಕ್ಟರ್ ಪದ್ಮಿನಿ ಪ್ರಸಾದ್, ಸ್ತ್ರೀರೋಗ ತಜ್ಞರು, ಲೈಂಗಿಕ ತಜ್ಞರು. ಇಂದಿನ ಚಿತ್ರಲೋಕ ಯೂಟ್ಯೂಬ್ ಕಾರ್ಯಕ್ರಮದಲ್ಲಿ ನಾನು ಮಾತಾಡ್ತಿರೋವಂಥ ವಿಷಯ, ನಾನು ಭರವಸೆ ಚಾರಿಟಬಲ್ ಫೌಂಡೇಶನ್ನ ಸ್ಥಾಪಕ ಅಧ್ಯಕ್ಷರು. ಈ ಭರವಸೆ ಚಾರಿಟಬಲ್ ಫೌಂಡೇಶನ್ ಯಾತಕ್ಕೋಸ್ಕರವಾಗಿ ನಾನು ಪ್ರಾರಂಭ ಮಾಡಿದೆ, ಅದರ ಉದ್ದೇಶ ಏನು ಅನ್ನೋದು ಕೂಡ ಜನಸಾಮಾನ್ಯರು ತಿಳ್ಕೊಳ್ಬೇಕಾಗಿದೆ. ನಾನು ಬಹಳ ವರ್ಷಗಳ ಹಿಂದೆನೇ ಲೈಂಗಿಕತೆ, ಸಂತಾನೋತ್ಪತ್ತಿ ವಿಷಯಗಳ ಬಗ್ಗೆ, ವೈದ್ಯಕೀಯ ವಿಷಯಗಳ ಬಗ್ಗೆ ಹಲವಾರು ಮಾಧ್ಯಮಗಳ ಮೂಲಕ ಕಾರ್ಯಕ್ರಮಗಳನ್ನೆಲ್ಲ ನಡೆಸ್ಕೊಡ್ತಾ ಇದ್ದಾಗ ಮಾಧ್ಯಮದವರು ಸಹಕಾರ ಬಹಳಷ್ಟು, ನಾನು ಅದಕ್ಕೆ ಅವರನ್ನು ಅಭಿನಂದಿಸಬೇಕು ಮತ್ತು ಧನ್ಯವಾದ ತಿಳಿಸ್ಬೇಕು. ಯಾಕಂದರೆ ಈ ವೈದ್ಯಕೀಯ ವಿಷಯಗಳನ್ನು ಜನರಿಗೆ ತಲುಪಿಸೋದ್ರಲ್ಲಿ ಅವರ ಪಾತ್ರ ಬಹಳ ದೊಡ್ಡದು ಅಂತ ಹೇಳಬೇಕು. ಹೀಗಾಗಿ ನಾನು ಹಲವಾರು ಮಾಧ್ಯಮಗಳಲ್ಲಿ ಕೆಲವು ಕಾರ್ಯಕ್ರಮಗಳನ್ನೆಲ್ಲ ಕೊಟ್ಟಾಗ ಜನರು ಅದನ್ನು ಬಹಳ ಪ್ರೀತಿ ವಿಶ್ವಾಸದಿಂದ ಅದನ್ನು ಸ್ವೀಕರಿಸಿದರು. ಅಷ್ಟೇ ನನಗೆ ಪ್ರೀತಿ, ವಿಶ್ವಾಸ, ಗೌರವ, ಮನ್ನಣೆಗಳನ್ನು ಕೊಟ್ಟಿದ್ದಾರೆ. ಅದರಿಂದ ಅವರು ಅಷ್ಟು ಮಾಡಿರಬೇಕಾದ್ರೆ ನಾನು ಸಮಾಜಕ್ಕೆ ನನ್ನ ಕೊಡುಗೆಯಾಗಿ ಏನಾದರೂ ಒಂದು ಹಿಂತಿರುಗಿಸ್ಬೇಕು, ಅವರ ಪ್ರೀತಿ ವಿಶ್ವಾಸಕ್ಕೆ ನಾನು ನನ್ನ ಪ್ರೀತಿ ವಿಶ್ವಾಸನ ಮರುಕಳಿಸ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಭರವಸೆ ಚಾರಿಟಬಲ್ ಫೌಂಡೇಶನ್ನ ಪ್ರಾರಂಭ ಮಾಡಿದೆ. ಇದರ ಮುಖ್ಯ ಉದ್ದೇಶ ಅಂದರೆ ನಮ್ಮದು ಸ್ಪೀಕ್ ದಿ ಅನ್ಸ್ಪೋಕನ್, ರೀಚ್ ದಿ ಅನ್ರೀಚ್ಡ್. ಅಂದರೆ ಮಾತನಾಡಲಾರದನ್ನು ಮಾತನಾಡಿ, ಯಾವುದೇ ಮುಜುಗರ ಇಲ್ಲದೆ, ಯಾರು ತಲುಪಲಾರದವರನ್ನು, ಸಮಾಜದ ಕಟ್ಟಕಡೆಯ ವ್ಯಕ್ತಿಯೂ ಕೂಡ, ಕೆಳಸ್ತರದ ಜನರು, ಅವಕಾಶ ವಂಚಿತರು, ಇಂಥವರನ್ನು ಕೂಡ ನಾವು ತಲುಪಿ ಆರೋಗ್ಯ ಪ್ರತಿ ವ್ಯಕ್ತಿಯ ಒಂದು ಹಕ್ಕು, ಪ್ರತಿಯೊಬ್ಬರಿಗೂ ಪರಿಪೂರ್ಣ ಆರೋಗ್ಯ ಸಿಗಬೇಕು. ಯಾವುದೇ ವ್ಯಕ್ತಿ ಒಂದು ಆರೋಗ್ಯ ಚಿಕಿತ್ಸೆ ಇಲ್ಲದೆ, ಯಾವುದೇ ಒಂದು ಆಸ್ಪತ್ರೆಯಲ್ಲಿ ಅವರಿಗೆ ಅವಕಾಶಗಳು ಸಿಗದೆ ಅವ್ರಿಗೆ ಜೀವಕ್ಕೆ ತೊಂದರೆಯಾಗಬಾರ್ದು ಅಥವಾ ಕಾಯಿಲೆಯಿಂದ ನರಳೋಂಗಾಗಬಾರ್ದು ಅನ್ನೋದನ್ನ, ಅದರ ಬಗ್ಗೆ ಅರಿವು ಮೂಡಿಸಿ ಮೊದಲ ಹಂತದಲ್ಲೇ ಕಾಯಿಲೆ ಹೇಗೆ ಗುರುತಿಸ್ಕೊಳ್ಬೇಕು, ಕಾಯಿಲೆನೇ ಬರದಂಗೆ ಹೇಗೆ ತಡೆಗಟ್ಟಬೇಕು, ಅಕಸ್ಮಾತ್ತಾಗಿ ಕಾಯಿಲೆ ಯಾವುದೇ ಹಂತದಲ್ಲಿ ಗುರುತಿಸಿದ್ರೂ ಕೂಡ ಅದಕ್ಕೆ ಚಿಕಿತ್ಸೆ ಹೇಗೆ ಪಡ್ಕೋಬೇಕು, ವೈದ್ಯರಲ್ಲಿ ಬರೋದಕ್ಕೋಸ್ಕರವಾಗಿ ಯಾವುದೇ ಒಂದು ಮುಜುಗರದ ಭಾವನೆ ಇಲ್ಲದೆ ಜನಸಾಮಾನ್ಯರು ವೈದ್ಯರನ್ನ ಸಂಪರ್ಕಿಸಬೇಕು. ಈಗ ಹಣಕಾಸಿನ ವಿಷಯ ಬಿಟ್ಟು ವೈದ್ಯರ ಹತ್ರ ಹೋಗಿ, ಯಾಕಂದ್ರೆ ಸರ್ಕಾರ ಕೂಡ ಹಲವಾರು ವಿಷಯಗಳಲ್ಲಿ, ಹಲವಾರು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಬಹಳಷ್ಟು ಒಳ್ಳೆಯ ರೀತಿಯ ಚಿಕಿತ್ಸೆಯನ್ನು ಕೊಡ್ತಾ ಇದೆ. ಹಾಗಾಗಿ ಪ್ರತಿಯೊಬ್ಬರು ಅದರ ಸದುಪಯೋಗ ಮಾಡಿಕೊಂಡು ಅವರು ಯಾವ ರೀತಿ ಈ ಒಂದು ಆರೋಗ್ಯನ ಕಾಪಾಡ್ಕೊಳ್ಬೇಕು, ಅವರ ದೇಹನ ರಕ್ಷಣೆ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡೋದು, ಮತ್ತೆ ಅದಕ್ಕಾಗಿ ನಾನು ನನ್ನ ಕೈಲಾದ ಪ್ರಯತ್ನ ಮಾಡೋದು, ಮತ್ತೆ ಹಳ್ಳಿಗಾಡುಗಳಲ್ಲಿ ಹಳ್ಳಿಗೆ ಹೋಗಿ ನಗರದ ಕೆಳಸ್ತರದ ಜನರಿಗೆ, ಅವರಿಗೆ ಆರೋಗ್ಯದ ಬಗ್ಗೆ ಅರಿವು ಮೂಡಿಸಿ, ಮೊದಲ ಹಂತದಲ್ಲಿ ಮಾಡುವಂಥ ಕೆಲವು ಪರೀಕ್ಷೆಗಳನ್ನು ಮಾಡಿ, ಕ್ಯಾನ್ಸರ್ ಪರೀಕ್ಷೆ ಇರ್ಬೋದು, ಸಂತಾನೋತ್ಪತ್ತಿ ವಿಷಯ ಇರ್ಬೋದು, ಗರ್ಭಧಾರಣೆ ಆಗಿರ್ಬೋದು, ಇದು ಯಾವುದೇ ವಿಷಯಗಳ ಬಗ್ಗೆ, ಲೈಂಗಿಕತೆ ವಿಷಯಗಳಲ್ಲಿ ಇರ್ಬೋದು, ಇದೆಲ್ಲದ್ರ ಬಗ್ಗೆ ಒಂದು ಅರಿವು ಮೂಡಿಸ್ಬೇಕು ಅನ್ನೋ ಒಂದು ಸದುದ್ದೇಶದಿಂದ ಈ ಭರವಸೆ ಚಾರಿಟಬಲ್ ಫೌಂಡೇಶನ್ನ ಪ್ರಾರಂಭ ಮಾಡಿರೋದು. ಹಾಗಾಗಿ ಇದು ಜನಸಾಮಾನ್ಯರಿಗೆ ತಿಳಿದಿರಬೇಕು ಅನ್ನೋ ಒಂದು ಉದ್ದೇಶದಿಂದ ನಾನು ನಿಮಗೆ ಇದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾಗಿ ಇದ್ರ ಮೂಲಕ ಬಹಳಷ್ಟು ಕಾರ್ಯಕ್ರಮಗಳನ್ನು ನಾವು ಮಾಡಿದ್ದೀವಿ. ಬಹಳಷ್ಟು ಹಳ್ಳಿಗಳಲ್ಲಿ ಹೋಗಿ ಬೃಹತ್ ಆರೋಗ್ಯ ಮೇಳಗಳು, ಉಚಿತ ಮೇಳಗಳನ್ನು ಮಾಡಿದ್ದೀವಿ. ನಮ್ಮ ಬೆಂಗಳೂರಿನಲ್ಲಿ ಕೂಡ ಪಟ್ಟಣ ಪ್ರದೇಶದ ಕೆಳಸ್ತರದ ಜನರಿಗೆ ಹಲವಾರು ಸಂದರ್ಭಗಳಲ್ಲಿ ಇಂತಹ ಕಾರ್ಯಕ್ರಮಗಳು ಉಚಿತವಾಗಿ HPV ಪರೀಕ್ಷೆ, HPV ವ್ಯಾಕ್ಸಿನೇಷನ್, ಗರ್ಭಕಂಠದ ಕ್ಯಾನ್ಸರನ್ನು ಉತ್ಪತ್ತಿ ಮಾಡುವಂಥ ವೈರಸ್ನ ನಾವು ಕಂಡುಹಿಡಿಯೋದಾಗಲಿ, ಮೊದಲ ಹಂತದಲ್ಲಿ ಏನಾದರೂ ಕ್ಯಾನ್ಸರ್ ಇದೆಯಾ ಅಂತ ತಿಳ್ಕೊಳ್ಳೋದಾಗ್ಲಿ, ಮತ್ತೆ ಸ್ತನ ಪರೀಕ್ಷೆ ಅವರೇ ಹೇಗೆ ಪರೀಕ್ಷೆ ಮಾಡ್ಕೋಬೇಕು, ಮೊದಲ ಹಂತದಲ್ಲಿ ಏನಾದ್ರು ತೊಂದರೆ ಇದ್ರೆ ಹೇಗೆ ಗುರುತಿಸ್ಬೇಕು, ಇದೆಲ್ಲದರ ಬಗ್ಗೆ ನಾವು ಅರಿವು ಮೂಡಿಸೋಕ್ಕೆ ಬಹಳಷ್ಟು ಪ್ರಯತ್ನ ಮಾಡಿದ್ದೀನಿ. ಇದರ ಜೊತೆಗೆ ಮಾಧ್ಯಮದವರ ಸಹಕಾರ, ಇತರರ ಸಹಕಾರ, ಎಲ್ಲರ ಸಹಕಾರದೊಂದಿಗೆ ಕೈ ಜೋಡಿಸಿ ಇಂತಹ ದೊಡ್ಡ ಕಾರ್ಯಕ್ರಮಗಳನ್ನು ಮಾಡೋಕ್ಕೆ ಸಾಧ್ಯ ಆಗಿದೆ. ಆದ್ದರಿಂದ ಎಲ್ಲರೂ, ಪ್ರತಿಯೊಬ್ಬರೂ ಆರೋಗ್ಯ ಅಂದ್ರೇನು, ಆರೋಗ್ಯ ಕಾಪಾಡಿಕೊಳ್ಳೋದು ಅದೇ ಒಂದು ಸಬಲತೆಗೆ ಕಾರಣವಾಗತ್ತೆ. ಹಾಗಾಗಿ ಆರೋಗ್ಯ ಅಂದರೆ ಬರೀ ಒಂದು ಜ್ವರ, ಕೆಮ್ಮು, ನೆಗಡಿ ನನಗಿಲ್ಲ ಅನ್ನೋದಷ್ಟೇ ಆರೋಗ್ಯ ಅಲ್ಲ. ಪರಿಪೂರ್ಣವಾಗಿ ಆರೋಗ್ಯ ಅಂದರೆ ದೈಹಿಕವಾಗಿ, ಮಾನಸಿಕವಾಗಿ, ಸಾಮಾಜಿಕವಾಗಿ ಸುಸ್ಥಿತಿಯಲ್ಲಿರೋದು ಅಂತ ಅರ್ಥ.
ದೈಹಿಕವಾಗಿ ಯಾವುದೇ ಕಾಯಿಲೆ ಇರಬಾರ್ದು, ಮಾನಸಿಕವಾಗಿ ಕೂಡ ಅವರು ಸಂತೋಷದಿಂದ ನಿಶ್ಚಿಂತೆಯಿಂದ ಇರಬೇಕು, ಯಾವುದೇ ಆತಂಕ ಖಿನ್ನತೆಗೆ ಒಳಗಾಗದಂತೆ. ಮತ್ತೆ ಅದೇ ರೀತಿ ಸಾಮಾಜಿಕ ಸುಸ್ಥಿತಿ, ಹೇಗೆ ನಿಮ್ಮ ಸಂಬಂಧಗಳು, ಕುಟುಂಬದಲ್ಲಿರೋ ಸಂಬಂಧಗಳು, ನೆರೆಹೊರೆಯವರ ಸಂಬಂಧ, ಸ್ನೇಹಿತರು ಗೆಳೆಯರೊಡನೆ ಅಥವಾ ಆಫೀಸಿನಲ್ಲಿರುವಂಥ ಸಂಬಂಧಗಳು, ಹೇಗೆ ಉತ್ತಮವಾದ ಬಾಂಧವ್ಯ ಸಂಬಂಧಗಳನ್ನು ಉಳಿಸ್ಕೋಬೇಕು, ಅದೇ ಒಂದು ನಿಮ್ಮ ಆರೋಗ್ಯಕ್ಕೆ, ಪರಿಪೂರ್ಣ ಆರೋಗ್ಯಕ್ಕೆ ಕಾರಣವಾಗತ್ತೆ. ಹಾಗಾಗಿ ಸಮಾಜದಲ್ಲಿ ನಿಮ್ಮ ಆರೋಗ್ಯ ನಿಮ್ಮ ಕೈನಲ್ಲಿದೆ. ನಿಮ್ಮ ಆರೋಗ್ಯ ನೀವು ಕಾಪಾಡಿಕೊಂಡು, ನೀವು ಪ್ರತಿಯೊಂದು ನೀವು ಯಾವುದೇ ಒಂದು ಕೆಲಸ ಮಾಡೋದಕ್ಕಾಗಲಿ ನಿಮ್ಮಲ್ಲಿರುವಂಥ ಹುರುಪು, ಉತ್ಸಾಹ ಮತ್ತು ನೀವು ಸಾಧನೆ ಮಾಡಬೇಕಾದ ವಿಷಯಗಳಿಗೆ ಆರೋಗ್ಯ ಬಹು ಮುಖ್ಯವಾಗತ್ತೆ ಅಂತ ಹೇಳ್ಬೋದು. ನಮಸ್ಕಾರ.